ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಳ್ಳು ಬೆಲ್ಲ ಮಾಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಎಳ್ಳು ಬೆಲ್ಲ ಮಾಡ್ತಾ ಇದ್ದೀನಿ. ಬೀರೆಳ್ಳು ಅಂತ ಕೂಡ ಇದನ್ನು ಕರೀತಾರೆ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಸರಿಯಾದ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ. ಒಂದು ಕೊಬ್ಬರಿ ತಗೊಂಡಿದ್ದೀನಿ ನೋಡಿ. ಕೊಬ್ಬರಿನ ನಾನು ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದಿದ್ದೀನಿ. ಈ ಥರ ಕೊಬ್ಬರಿ ತುರಿಯೋದಿರುತ್ತಲ್ವ, ಅದ್ರ ಮೇಲ್ಗಡೆ ಭಾಗನೆಲ್ಲ ತುರಿದ್ಬಿಟ್ಟು ತೆಗೆದಿದ್ದೀನಿ ನೋಡಿ. ಆ ರೀತಿ ಎಲ್ಲ ವೈಟ್ ಮಾಡ್ಕೊಂಡ್ಬಿಡ್ಬೇಕು. ಕಪ್ಪು ಭಾಗನೆಲ್ಲ ತೆಗೆದುಬಿಟ್ಟು ಈ ರೀತಿ ವೈಟ್ ಮಾಡ್ಕೋಬೇಕು. ಇದನ್ನು ಇವಾಗ ಹೆಚ್ಚೋದು ನೋಡ್ಕೊಳ್ಳೋಣ. ಈ ರೀತಿ ಇಲ್ಗೆ ಮಣೆ ಇರುತ್ತಲ್ವ, ಎಲ್ಲರೂ ಮನೇಲಿ ಇರುತ್ತೆ ಅಂದ್ಕೊಂಡಿನಿ. ಅದರ ಸಹಾಯದಿಂದ ಹೆಚ್ಚೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಎರಡು ರೀತಿಲಿ ಹೆಚ್ಚೋದು ಕೊಬ್ಬರಿನ ಯಾವ ರೀತಿ ಅಂತ ಇವಾಗ ತೋರಿಸ್ತೀನಿ ನೋಡಿ. ಮಧ್ಯಕ್ಕೆ ಯಾವ ರೀತಿ ಸೀಳ್ಕೋಬೇಕು, ಮತ್ತೆ ಈ ರೀತಿ ಸೀಳ್ಕೋಬೇಕು. ತುಂಬ ಈಸಿ ಇಲ್ಗೆ ಮಣೆಯಲ್ಲಿ ಕೊಬ್ಬರಿನ ಹೆಚ್ಕೊಳ್ಳೋದು. ಆಮೇಲೆ ಚಾಕು ಸಹಾಯದಿಂದ ಹೆಚ್ಕೊಳ್ಳೋದು ಯಾವ ರೀತಿ ಅಂತ ಕೂಡ ತೋರಿಸ್ತೀನಿ ನಾನು. ತೆಳುವಾಗಿ ಈ ರೀತಿ, ಆದಷ್ಟು ತೆಳುವಾಗಿ ಈ ರೀತಿ ಹೆಚ್ಕೋಬೇಕು. ಇಲ್ಲ ಅಂದರೆ ನೋಡಿ ಈ ರೀತಿ ಈ ಥರ ಮಧ್ಯಕ್ಕೆ ಈ ರೀತಿ ಕಟ್ ಮಾಡಿಕೊಂಡು ಆ ರೀತಿ ಕೂಡ ಮಾಡ್ಕೋಬೋದು. ನಾನು ಎಲ್ಲ ಥರನೂ ಇವಾಗ ಯಾವ ರೀತಿ ಹೆಚ್ಕೊಳ್ಳೋದು ತೋರಿಸಿ ನೋಡಿ. ಎರಡನ್ನೂ ಈ ರೀತಿ ಕೂಡಿಸ್ಕೊಂಡ್ಬಿಡ್ಬೇಕು. ಸಣ್ಣಗೆ, ಆದಷ್ಟು ಸಣ್ಣಗೆ ಹೆಚ್ಕೊಂಡು ಹೋಗ್ಬೇಕು. ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿಗೆ ಮಣೆ ತುಂಬ ಮಂಡ ಆಗಿದ್ರೆ ಆಗಲ್ಲ, ಸ್ವಲ್ಪ ಶಾರ್ಪ್ ಇದ್ದರೆ ಒಳ್ಳೆಯದು. ಇವಾಗ ನೋಡಿ ಈ ರೀತಿ ಇದನ್ನು ಹೆಚ್ಕೋಬೇಕು. ಇದನ್ನು ಕೂಡ ಮಧ್ಯಕ್ಕೆ ಈ ರೀತಿ ತುದಿಯಿಂದ ಈ ರೀತಿ ಹೆಚ್ಕೊಳ್ಬಾರ್ದು, ಆದಷ್ಟು ತೆಳುವಾಗಿ ಹೆಚ್ಕೋಬೇಕು ನೋಡಿ. ಇದನ್ನು ಕೂಡ ಹೀಗೆ ತೆಳುವಾಗಿ ಹೆಚ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಬರುತ್ತೆ, ಕಷ್ಟ ಏನಿಲ್ಲ, ಆರಾಮಾಗಿ ಹೆಚ್ಕೋಬೋದು. ಕೊಬ್ಬರಿ ಸ್ವಲ್ಪ ಮೃದುವಾಗಿದ್ದಷ್ಟು ಚೆಂದ ಹೆಚ್ಚೋದಕ್ಕೆ ನೋಡಿ. ಎಲ್ಲ ಆ ರೀತಿ ಹೆಚ್ಕೊಳ್ತಾ ಇದ್ದೀನಿ ನಾನು. ಕೊಬ್ಬರಿ ಬೆಲ್ಲ ಹೆಚ್ಚಿದ ನಂತರ ಬಿಸಿಲಲ್ಲಿ ಒಣಗಿಸ್ಲೇಬೇಕು. ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಹೆಚ್ಕೋಬೇಕು. ಇವಾಗ ನೋಡಿ ಈ ರೀತಿ ಚಾಕುವಿನ ಸಹಾಯದಿಂದ ಯಾವ ರೀತಿ ಹೆಚ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಎರಡೆರಡು ರೀತಿ ಒಟ್ಟಿಗೆ ಇಟ್ಕೊಂಡು ಈ ರೀತಿ ಹೆಚ್ಕೋಬೋದು ನೋಡಿ. ಸಣ್ಣಗಿದ್ರಲ್ಲೂ ಕೂಡ ಆದಷ್ಟು ಸಣ್ಣಗೆ ನಾವು ಹೆಚ್ಕೋಬೋದು, ಈಸಿಯಾಗಿ ಬರುತ್ತೆ. ಕೊಬ್ಬರಿ ಬೆಲ್ಲ ಹೆಚ್ಚಿದ ನಂತರ ಬಿಸಿಲಿನಲ್ಲಿ ಒಂದು ದಿನ ಒಣಗಿಸಿದ್ರೆ ತುಂಬ ಒಳ್ಳೆಯದು ನೋಡಿ. ಎಷ್ಟು ತೆಳುವಾಗಿ ಬರ್ತಾ ಇದೆ ಅಂತ. ಒಳ್ಳೆ ಬಿಸಿಲಿದ್ರೆ ಒಂದು ದಿನ ಒಣಗಿಸಿದ್ರೆ ಸಾಕಾಗತ್ತೆ ಕೊಬ್ಬರಿ ಬೆಲ್ಲನ. ನಾನಿಲ್ಲಿ ತೋರಿಸೋದಕ್ಕೆ ನಿಮಗೆ ಅಂದ್ಬಿಟ್ಟು ಒಂದು ಕೊಬ್ಬರಿದು ಮಾಡ್ತಾಯಿದ್ದೀನಿ. ನಾವು ಜಾಸ್ತಿ ಮಾಡ್ತೀವಿ, ಆದರೆ ನಿಮಗೆ ತೋರಿಸೋಕ್ಕೆ ಅಂತ ನಾನು ಸ್ವಲ್ಪ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ. ಒಂದೇ ಒಂದು ಬೇಕಾದರೂ ಹಾಗೆ ಆ ರೀತಿ ಜೋಡಿಸಿ ಇಟ್ಕೊಳ್ಳೋಕೆ ಬರಲ್ಲ ಅಂದರೆ ಒಂದನ್ನೇ ತೊಗೊಂಡು ಈ ರೀತಿ ನೋಡಿ ಕಟ್ ಮಾಡ್ಕೋಬೋದು ಆರಾಮಾಗಿ, ಏನು ತೊಂದರೆ ಇಲ್ದಂಗೆ ನೋಡಿ. ಆರಾಮಾಗಿ ಈ ರೀತಿ ಚಾಕು ಸಹಾಯದಿಂದ ಕಟ್ ಮಾಡ್ಕೋಬೋದು. ಇಲ್ಲಿಗೆ ಮಣ್ಣೆಲ್ಲಾದರೂ ಮಾಡ್ಕೊಳ್ಳಿ, ಈ ರೀತಿ ಚಾಕು ಸಹಾಯದಿಂದನಾದರೂ ಮಾಡ್ಕೊಳ್ಳಿ. ಎರಡು ಚಂದನೆ ಕಟ್ ಮಾಡೋದಕ್ಕೆ. ನಾನು ಇಲ್ಲಿಗೆ ಮಣ್ಣಲ್ಲಿ ನೋಡಿ ಪೂರ್ತಿಯಾಗೆಲ್ಲ ಹೆಚ್ಕೊಂಡಿದ್ದೀನಿ. ಇವಾಗ ಕೊಬ್ಬರಿ ಹೆಚ್ಚಿದ್ದಾಯಿತು. ಬೆಲ್ಲನ ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮಣೆ ಮೇಲೆ ನೋಡಿ ಆ ರೀತಿ ಬೆಲ್ಲ ಇಟ್ಕೊಂಡಿದ್ದೀನಿ. ಈ ಚಾಕು ಹಾಗೂ ಇದು ಕುಟಾಣಿ, ಇದು ಕಲ್ಲು ಮೇಲ್ಗಡೆ ಭಾಗ ಇರುತ್ತಲ್ವ ಅದು, ಅದರ ಸಹಾಯದಿಂದ ಇವಾಗ ನಾನು ಕಟ್ ಮಾಡ್ಕೊಳ್ತೀನಿ. ಕುಟಾಣಿ ಅಂತಲೇ ಇಲ್ಲ, ಏನಾದರೂ ಬಾರದ ವಸ್ತು ಇದ್ದರೂ ಕೂಡ ಆ ಥರದ್ದು ಕಟ್ ಮಾಡ್ಕೋಬೋದು. ಚಾಕು ಇದ್ದರೆ ಚಾಕು ಆ ರೀತಿ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಹೊಡೆದ್ರೆ ಆಯಿತು, ಕಟ್ ಆಗುತ್ತೆ. ಎಷ್ಟು ಈಸಿಯಾಗಿ ಕಟ್ ಆಗುತ್ತೆ ಗೊತ್ತಾ, ಇದು ತುಂಬಾ ಚೆನ್ನಾಗಿರುತ್ತೆ. ಬೆಲ್ಲ ಹೆಚ್ಚೋದಕ್ಕೆ ತುಂಬ ಈಸಿ ಆಗುತ್ತೆ ಈ ರೀತಿ ಮಾಡ್ಕೊಂಡ್ಬಿಟ್ರೆ. ನಾವು ಯಾವ ರೀತಿನಾದರೂ ಬೆಲ್ಲ ಹೆಚ್ಕೋಬೋದು. ಆಮೇಲೆ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ ಇದು ಟ್ರಿಕ್ಕು, ಬೆಲ್ಲ ಹೆಚ್ಚೋದು. ಇವಾಗ ಇದನ್ನು ಚಾಕು ಸಹಾಯದಿಂದ ಹೆಚ್ಚೋದನ್ನು ತೋರಿಸ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಬರುತ್ತೆ ಚಾಕುವಲ್ಲಿ ಹೆಚ್ಚೋದು ಕೂಡ. ಎಷ್ಟು ಸಣ್ಣ ಬೇಕಾದರೂ ನಾವು ಹೆಚ್ಕೋಬೋದು. ಕಡಲೆ ಬೀಜದ ಗಾತ್ರದಷ್ಟು ಬೆಲ್ಲ ಹಾಗೂ ಕೊಬ್ಬರಿ ಹೆಚ್ಕೊಂಡ್ರೆ ಎಲ್ಲ ಚೆಂದಾಗಿ ಕಾಣುತ್ತೆ. ಒಂಥರ ನೋಡುವಾಗ ಎಲ್ಲ ಚೆನ್ನಾಗಿ ಕಾಣುತ್ತೆ. ತುಂಬ ದಪ್ಪ ಆದರೂ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಈಗ ನೋಡಿ ಕತ್ರಿ ಸಹಾಯದಿಂದ ತೋರಿಸ್ತೀನಿ. ನಾನು ಮಾತ್ರ ಕತ್ರಿಲೇ ನಾನು ಬೆಲ್ಲ ಎಲ್ಲ ಕಟ್ ಮಾಡ್ಕೊಳ್ಳೋದು. ಎಷ್ಟು ಚೆಂದ ಅಂದರೆ ನಾವೆಷ್ಟು ಸಣ್ಣಗೆ ಬೇಕೋ ಅಷ್ಟು ಸಣ್ಣಗೆ ಹಾಗೂ ತುಂಬ ಬೇಗ ಕಟ್ ಮಾಡ್ಕೊಂಡ್ಬಿಡ್ಬೋದು. ತುಂಬ ಈಸಿ. ಎಲ್ಲ ಪ್ಲ್ಯಾನ್ಗಿನ್ನೂ ಈ ಪ್ಲ್ಯಾನ್ ತುಂಬ ಈಸಿ, ಕತ್ರಿಲಿ ಕಟ್ ಮಾಡ್ಕೊಳ್ಳೋದು ನೋಡಿ. ಎಷ್ಟು ಈಸಿಯಾಗಿ ಕಟ್ ಮಾಡ್ಕೋಬೋದು. ನಾನು ಮಾತ್ರ ಹೀಗೆ ಮಾಡೋದು, ಕತ್ರಿಲೇ ಬೆಲ್ಲನ ಯಾವಾಗಲೂ ಕಟ್ ಮಾಡ್ಕೊಳ್ಳೋದು ಈ ರೀತಿ. ಮೊದಲು ಎಲ್ಲ ಸಣ್ಣ ಸಣ್ಣ ಪೀಸಸ್ ಮಾಡ್ಕೊಂಡ್ಬಿಡ್ಬೇಕು, ಆಮೇಲೆ ಕತ್ರಿಲಿ ಕಟ್ ಮಾಡ್ಕೊಂಡು ಹೋಗಬೇಕು. ಬೇಗ ಆಗುತ್ತೆ ಮತ್ತು ಚೆಂದ, ತುಂಬ ಈಸಿ. 1 ಕಪ್ನಷ್ಟು ಬೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಬಾಣಲೆ ಇಟ್ಕೊಂಡಿದ್ದೀನಿ. ಕಡಲೆ ಬೀಜ ಹುರ್ಕೊಳ್ಳೋಣ. ಇದರಲ್ಲಿ 1/4 ಕಪ್ಪಿನಷ್ಟು ಕಡಲೆ ಬೀಜ ಹಾಕ್ಕೋಬೇಕು ನಾವು. 1 ಕಪ್ ಕಡಲೆ ಬೀಜಕ್ಕೆ ನಾನೆಲ್ಲ 1 ಕಪ್ಪಿನ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ 1/4 ಕಪ್ ಕಡಲೆ ಬೀಜ ಹಾಕ್ಕೊಂಡ್ರೆ ಹೊಟ್ಟೆಲ್ಲ ತೆಗಿತೀವಲ್ವ, ಆಮೇಲೆ ಸರಿ ಹೋಗುತ್ತೆ. ಇವಾಗ ಹುರ್ಕೊಳ್ಳೋಣ. ತುಂಬ ಕಪ್ಪಗೆಲ್ಲ ಉರಿಯಬಾರ್ದು ಕಡಲೆ ಬೀಜನ, ಕರೆಕ್ಟಾಗಿ ಉರಿಬೇಕು.
ಹೀಗೆ ಹುರ್ಕೊಳ್ತಾನೆ ಇರಬೇಕು, ಕೈ ಬಿಡಬೇಡಿ, ಮೀಡಿಯಮ್ ಫ್ಲೇಮ್ ಇರಲಿ, ಜೋರು ಉರಿ ಬೇಡ. ಹೀಗೆ ಕೈ ಬಿಡದೆ ಹುರ್ಕೊಳ್ತಾನೆ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ. ನೋಡಿ ಸಿಪ್ಪೆ ಅಲ್ಲಲ್ಲೇ ಇದಾಗ್ತಾ ಇದೆ, ಹಾಗೂ ಸ್ವಲ್ಪ ಪಟ ಸಿಡಿತಾ ಇದೆ. ಇನ್ನು ಸ್ವಲ್ಪ ಹುರ್ಕೊಳ್ಳೋಣ, ಸ್ವಲ್ಪ ಹೊತ್ತು ಕೈ ಆಡಿಸಿದ್ರೆ ಸಾಕು. ನೋಡಿ ಅಲ್ಲಲ್ಲೇ ಎಲ್ಲ ಸಿಪ್ಪೆ ಎಲ್ಲ ಬಿಟ್ಕೋತಾ ಇದೆ, ಗೊತ್ತಾಗುತ್ತೆ ಅದು ಹುರಿವಾಗ. ತುಂಬ ಕಪ್ಪಗೆ ಮಾತ್ರ ಮಾಡ್ಕೋಬೇಡಿ. ಇನ್ನು ಸ್ವಲ್ಪ ಹೀಗೆ ಕೈ ಆಡಿಸ್ಬಿಟ್ಟು ಬಿಟ್ಬಿಡೋಣ. ಇವಾಗ ಆಗಿದೆ ಇದು. ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿದ್ಮೇಲೆ ಕೂಡ ಸ್ವಲ್ಪ ಹೊತ್ತು ಹೀಗೆ ಕೈ ಆಡಿಸ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇವಾಗ ಇದನ್ನು ನೋಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಈಗ ತಣ್ಣಗಾಗಿದೆ ಇದು. ಕೈಯಲ್ಲಿ ಸ್ವಲ್ಪ ಹೀಗೆ ಮಾಡ್ಕೊಂಡು ನೋಡೋಣ. ಬರುತ್ತೆ ಕೈಯಲ್ಲಿ ಹೀಗೆ ಮಾಡಿದ್ರೂ ಕೂಡ ಸಿಪ್ಪೆ ಎಲ್ಲ ಬಿಡುತ್ತೆ, ಹಾಗೂ ಅದು ಎಲ್ಲ ಬೇಳೆ ನಿಧಾನವಾಗಿ ಆಗುತ್ತೆ, ತುಂಬ ಬೇಗ ಆಗಲ್ಲ. ಸ್ವಲ್ಪ ಕಷ್ಟಪಡಬೇಕು ಕೈಯಲ್ಲಾದರೆ. ಅದಕ್ಕೆ ನಾನು ನಿಮ್ಗೊಂದೀಗ ಟ್ರಿಕ್ ತೋರಿಸ್ತೀನಿ ನೋಡಿ. ನಾನು ಈ ಕಲ್ಲನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡಿದ್ದೀನಿ. ಈ ಕಡಲೆ ಬೀಜನೆಲ್ಲ ಕಲ್ಲ ಮೇಲೆ ಹಾಕ್ಕೋಬೇಕು. ತುಂಬ ಬೇಗ ಬೇಳೆ ಆಗುತ್ತೆ, ತುಂಬ ಚೆನ್ನಾಗಾಗತ್ತೆ. ಈ ರೀತಿ ಒಂದು ಮಣೆ ತೊಗೊಳ್ಳಿ, ಚಪಾತಿ ಮಣೆ ಇರುತ್ತಲ್ವ, ಅದನ್ನು ಉಲ್ಟಾ ಮಾಡಿಬಿಟ್ಟು ಅದ್ರ ಮೇಲೆ ಹಾಕೋದು. ಆ ರೀತಿ ಇಡೋದು. ಇಟ್ಬಿಟ್ಟು ಈ ರೀತಿ ನೋಡಿ ಈ ಥರ ಟ್ವಿಸ್ಟ್ ಮಾಡಬೇಕು. ನೋಡಿ ಈ ರೀತಿ ಮಾಡ್ತಾ ಇರಬೇಕು. ಹಿಂಗೆ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಮಾಡ್ತಾ ಇರಬೇಕು. ತುಂಬ ಭಾರವಾಗಿ ಪ್ರೆಸ್ ಮಾಡಬೇಡಿ, ಸುಮಾರಾಗಿ ಎಷ್ಟು ಬೇಕೋ ಅಷ್ಟು. ಒಂದು ಬೇಳೆ ಆಗ ಅದಕ್ಕೆ ನಿಮಗೆ ಗೊತ್ತಾಗುತ್ತೆ ಅದು. ನೋಡಿ ಈ ರೀತಿ ಮಾಡಿಕೊಂಡ್ರೆ ಬೇಗ ಬೇಳೆ ಆಗುತ್ತೆ. ನೋಡಿ ಹಾಗೆ ಬಿಡ್ತು. ಇನ್ನು ಸ್ವಲ್ಪ ಒಂದೊಂದು ಕಾಳಿದೆ ಮತ್ತೆ ಈ ರೀತಿ ಎಲ್ಲ ಒಂದು ಕಡೆಗೆ ಮಾಡ್ಕೊಂಡ್ಬಿಟ್ಟು ಮತ್ತೊಂದು ಸಲ ಆ ರೀತಿ ಮಾಡಿಬಿಟ್ರಾಯ್ತು. ನಿಮಗೆ ಮಾಡ್ತಾ ಅದು ಗೊತ್ತಾಗುತ್ತೆ. ತುಂಬ ಈಸಿ ಇದು, ಈ ಥರ ಮಾಡೋದು ತುಂಬ ಈಸಿ. ಬೇಳೆ ಎಲ್ಲ ಆಯಿತು ನೋಡಿ. ಕೈಯಲ್ಲಿ ಒಂದು ಸಲ ಹಿಂಗೆ ಅಂದ್ಬಿಡಿ ಅಷ್ಟೇ. ಅಕಸ್ಮಾತ್ ಅದ್ರ ಮೇಲೆ ಏನಾದ್ರು ಸ್ವಲ್ಪ ಬ್ಲ್ಯಾಕ್ ಏನಾದ್ರು ಉಳ್ಕೊಂಡಿದ್ರೆ ಹೋಗಲಿ ಅಂತ ಈ ರೀತಿ ಮಾಡೋದು. ತುಂಬ ವೈಟಾಗಿ ತುಂಬ ಚೆನ್ನಾಗತ್ತೆ ಈ ರೀತಿ ಮಾಡೋದು. ಕಡಲೆಬೇಳೆ ತುಂಬ ಚೆನ್ನಾಗಿ ಬರುತ್ತೆ. ಮರದಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ, ಕೇರ್ಕೊಂಡು ಬರ್ತೀನಿ ಇವಾಗ ನಾನು. ಮರಕ್ಕೆ ಹಾಕಿಬಿಟ್ಟು ಕೇರೋದೆಲ್ರಿಗೂ ಸಾಮಾನ್ಯ ಗೊತ್ತೇ ಇರುತ್ತಲ್ವ, ಕೇರ್ಕೊಂಡು ಬರ್ತೀನಿ. ಆ ಹೊಟ್ಟೆಲ್ಲ ತೆಗೆದು ಬಿಡ್ತೀನಿ ಇವಾಗ. ತುಂಬ ಚೆನ್ನಾಗಿ ಬೇಳೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಆ ರೀತಿ ಮಾಡಿರೋದ್ರಿಂದ. ಇವಾಗ ಕಡಲೆಬೀಜ ಕೂಡ ರೆಡಿ ಆಯಿತು. ಎಳ್ಳು ಹುರ್ಕೊಳ್ಳೋಣ ಇವಾಗ. ನೋಡಿ 3/4 ಕಪ್ನಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. 1 ಕಪ್ ತೊಗೊಂಡಿಲ್ಲ ನಾನು, ಎಳ್ಳು ಮಾತ್ರ 3/4 ಕಪ್ ತೊಗೊಂಡಿದ್ದೀನಿ. 3/4 ಕಪ್ಪು ಕರೆಕ್ಟಾಗಿ ಆಗುತ್ತೆ ಬೀರೆಳ್ಳಿಗೆ. 1 ಕಪ್ ಹಾಕಿದ್ರೆ ಜಾಸ್ತಿ ಆಗುತ್ತೆ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ 1 ಕಪ್ನ. ಇಲ್ಲಿ ನಾನು ಕರೆಕ್ಟಾಗಿ ತೋರಿಸಿರೋದ್ರಿಂದ 3/4 ಕಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿರುತ್ತೆ ಇದು. ಹುರ್ಕೋಬೇಕು. ಮೀಡಿಯಮ್ ಫ್ಲೇಮ್ಗಿನ ಸ್ವಲ್ಪ ಕಡಿಮೆನೇ ಇರಲಿ ಎಳ್ಳು ಹುರಿಯುವಾಗ. ಫ್ಲ್ಯಾಟ್ ಇದೆ ನೋಡಿ ಎಳ್ಳೆಲ್ಲ, ಅದು ದಪ್ಪ ಆಗುತ್ತೆ ಹುರಿತಾನೇ ಇರಬೇಕು. ಇದನ್ನು ಕೈ ಬಿಡಬೇಡಿ. ಈ ರೀತಿ ಹುರಿತಾ ಹೋದರೆ ಅದು ದಪ್ಪ ಆಗ್ತಾ ಹೋಗುತ್ತೆ ಎಳ್ಳು, ಗೊತ್ತಾಗುತ್ತೆ. ತೀರ ಕಪ್ಪಗೆಲ್ಲ ಎಳ್ಳು ಕೂಡ ಹುರ್ಕೋಬೇಡಿ, ಚೆನ್ನಾಗಿರೋದಿಲ್ಲ. ಬೀರೆಳ್ಳಿಗೆ ಮಿಕ್ಸ್ ಮಾಡುವಾಗ ಎಲ್ಲ ಬಿಳಿಯಾಗಿ ಚೆನ್ನಾಗಿ ಕಾಣಬೇಕು. ಒಂದೇ ಸಮ ಹುರ್ಕೋಬೇಕು ಎಲ್ಲವನ್ನು. ಕಡಲೆಬೀಜ ಹಾಗೂ ಎಳ್ಳನ್ನು ಹದವಾಗಿ ಹುರಿಬೇಕು. ಅದಕ್ಕೆ ಜೋರು ಉರಿ ಇಟ್ಕೋಬೇಡಿ, ಮೀಡಿಯಮ್ಗಿನ ಕಡಿಮೆನೇ ಇರಲಿ. ನೋಡಿ ಆಗ್ತಾ ಬರ್ತಾ ಇದೆ, ಎಳ್ಳು ದಪ್ಪ ಆಗ್ತಾ ಇದೆ. ಸಾಕು, ಇಷ್ಟ ಆದರೆ ಎಳ್ಳು ಹುರಿದಿದ್ದು ಸಾಕಾಗತ್ತೆ. ಇವಾಗ ಸ್ಟವ್ನ ಆಫ್ ಮಾಡಿದ್ದೀನಿ ನಾನು. ಸ್ಟವ್ ಆಫ್ ಮಾಡಿದ ಮೇಲೆ ಕೂಡ ಈ ರೀತಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ. ಫ್ಲ್ಯಾಟ್ ಇದ್ದಿದ್ದು ಎಳ್ಳು ನೋಡಿ ಈ ಥರ ದಪ್ಪ ಆಗುತ್ತೆ. ಎಳ್ಳು ಹುರಿಯೋದು ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ. ಇವಾಗ ಎಳ್ಳು ಹುರಿದಿದ್ದು ಆಯಿತು. ಒಂದು ಪ್ಲೇಟ್ಗೆ ಇದನ್ನ ಇವಾಗ ಹಾಕೊಂಡ್ಬಿಡೋಣ. ಕಡಲೆಬೀಜ ನೋಡಿ ಹುರಿದಿದ್ನಲ್ವ, ಒಂದು ಪಾತ್ರೆಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಕಡಲೆಬೀಜ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ಕಡಲೆಬೀಜ ಹುರಿದಿದ್ದು ಈ ಕಪ್ನಲ್ಲಿ ನಾನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ಕೊಬ್ಬರಿ ಪೀಸ್ ಮಾಡ್ಕೊಂಡಿದ್ವಲ್ಲ ಅದು. 1 ಕಪ್ಪು ಬೆಲ್ಲ ತುಂಬ ಕಡಿಮೆ ತಿನ್ನೋರಾದರೆ ಒಂದು 3/4 ಕಪ್ ಹಾಕ್ಕೊಳ್ಳಿ. ಇಲ್ಲ ನಮಗೆ ಬೆಲ್ಲ ಚೆಂದ ಅನ್ನೋದಿದ್ದರೆ 1 ಕಪ್ ಹಾಕ್ಕೊಳ್ಳಿ. 1 ಕಪ್ ಕರೆಕ್ಟ್ ಇರುತ್ತೆ. ಕಡಲೆ 1 ಕಪ್ಪು. ಎಳ್ಳು ಮಾತ್ರ ನಾನು 3/4 ಕಪ್ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೆಲ್ಲ 1 ಕಪ್ಪನ್ನ ಮಿಕ್ಸ್ ಮಾಡಿದ್ದೀನಿ. 3/4 ಕಪ್ ಆದರೆ ಕರೆಕ್ಟಾಗಿ ಆಗುತ್ತೆ. ಹೀಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಇರಬೇಕು. ಬೀರೆಳ್ಳು ಅಂದರೆ ಎಳ್ಳು ಬೆಲ್ಲ ಅಂದರೆ ಎಲ್ಲ ವೈಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೇ ರೀತಿ ಇರಬೇಕು. ತುಂಬ ಒತ್ಸೋದು ಮಾಡೋದು ಅದೆಲ್ಲ ಖಂಡಿತ ಮಾಡಬೇಡಿ. ಮಾಡಿದ್ದಕ್ಕೂ ಸಾರ್ಥಕತೆ ಇರೋಲ್ಲ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಳ್ಳು. ಇವಾಗ ಎಳ್ಳು ರೆಡಿ ಆಯಿತು ನೋಡಿ.
ಇವಾಗ ಸೊಗಸಾದಂತಹ ಬೀರೆಳ್ಳು ರೆಡಿಯಾಗಿದೆ, ಎಳ್ಳು ಬೆಲ್ಲ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ, ತುಂಬ ಚೆನ್ನಾಗಿ ಬಂದಿದೆ. ಇದೇ ರೀತಿ ಮಾಡ್ಕೊಳ್ಳಿ. ಎಲ್ಲರೂ ಸಂಕ್ರಾಂತಿನ ಚೆನ್ನಾಗಿ ಆಚರಿಸಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಖಂಡಿತವಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ದಯವಿಟ್ಟು ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.